ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅತ್ತೆ ಸೊಸೆ ಕುಕಿಂಗ್ ಬ್ಲಾಗ್ಸ್. ಇವತ್ತು ನಾನು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ತೋರಿಸ್ತಾ ಇರೋ ಮಟನ್ ಚಾಪ್ಸ್ ಅನ್ನಕ್ಕೆ ಅಥವಾ ರೋಟಿಗೆ ಇಲ್ಲ ಚಪಾತಿಗೆ ಯಾವುದಕ್ಕಾದ್ರೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಏನು ಯೂಸ್ ಮಾಡ್ದಂತೇನೆ ಫುಲ್ಲು ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಅಷ್ಟೇ, ಇಲ್ಲ ಮನೇಲಿ ಇರೋರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಟನ್ ಚಾಪ್ಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಇಲ್ಲಿ ನಾನೊಂದು 8ರಿಂದ 9 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, 2 ಟೊಮೆಟೊ ಮತ್ತು ಒಂದು ಈರುಳ್ಳಿ ಇಲ್ಲ 2 ಈರುಳ್ಳಿ ಸಾಕು ತೊಗೊಳ್ಳಿ, ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಮತ್ತು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಒಂದು 3 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ಸಿಪ್ಪೆ ಸಮೇತ ಬಿಡಿಸಿಟ್ಕೋಬಹುದು. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಒಂದು 1/4 ಹೋಳಷ್ಟು ಕಾಯಿ ತೊಗೊಳ್ಳಿ, ಬೇಕು ಅಂದರೆ ಜಾಸ್ತಿ ಹಾಕೋಬಹುದು ನೀವು. ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಒಂದು 5ರಿಂದ 6 ಕಾಳಷ್ಟು ಲವಂಗ ತೊಗೊಳ್ಳಿ, ಮತ್ತು ಒಂದು ಸ್ವಲ್ಪ ಒಗ್ಗರಣೆಗಂತ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಸಾಕು. ಮತ್ತು 1 kg ಅಷ್ಟು ಮಟನ್ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಮತ್ತು ಈಗ ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಅಥವಾ ಒಂದು ಪಾನ್ಗೆ, ನಾನಿಲ್ಲಿ ಪಾನ್ ತೊಗೊಂಡಿದ್ದೀನಿ, ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀವಿ. ನೀವು ಬೇಕಾದ್ರೆ ಪಾತ್ರೆ ತೊಗೋಬಹುದು. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ, 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಸಾಕು. ಯಾಕಂದರೆ ಮಸಾಲೆ ಹುರಿಯೋಕ್ಕೋಸ್ಕರ ಅಷ್ಟೇ. ಆವಾಗಲೇ ಹೇಳಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಲವಂಗ, ಚಕ್ಕೆ ಇದನ್ನೆಲ್ಲನೂ ಹಾಕ್ಕೊಂಡು ಹುರ್ಕೊಳ್ಳಿ. ಒಂದು 5 ನಿಮಿಷ ಹಸಿ ವಾಸನೆ ಹೋಗೋ ತನಕ ಅಷ್ಟೇ. ಹಸಿ ವಾಸನೆ ಹೋಗೋ ತನಕ ಒಂದು 5 ಮಿನಿಟ್ಸ್ ಅಷ್ಟು ಹುರ್ಕೊಂಡು ಅದನ್ನು ರುಬ್ಕೋಬೇಕು. ಅದಕ್ಕೋಸ್ಕರ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ. ಕೊತ್ತಂಬರಿ ಸೊಪ್ಪು ಅಲ್ವಾ ಹಾಕ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಾದರೆ ಸಾಕು. ತುಂಬಾ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಷ್ಟೇ. ಅದನ್ನು ಎತ್ಕೊಂಡ್ಬಿಟ್ಟು ಮತ್ತೆ ಜಾರಿಗೆ ಹಾಕೊಂಡು ರುಬ್ಕೊಳ್ಳಿ. ಈಗ ಜಾರಿಗೆ ಹಾಕಿ ರುಬ್ಬಾದ್ಮೇಲೆ ಅದೇ ಪಾತ್ರೆಗೆಲ್ಲ ಪಾನಿಗೆ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೊಳ್ಳಿ ಸಾಕು. ಒಂದು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಮಟನಲ್ಲೂ ಚರ್ಬಿ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇದು ಮಟನ್ ಫ್ರೈ ಮಾಡೋಕ್ಕಷ್ಟೇ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೆಂತ್ಯ ಸೊಪ್ಪು, ಅದನ್ನ ಹಾಕೊಳ್ಳಿ. ನೀವು ಬೇಕಾದರೆ ಒಂದು ಕಟ್ಟು ಬೇಕಾದ್ರೆ ಮೆಂತ್ಯ ಸೊಪ್ಪು ಹಾಕೋಬೋದು, ರುಚಿ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀವಿ. ನೋಡಿ, ಮೆಂತ್ಯ ಸೊಪ್ಪು ಇಷ್ಟು ಫ್ರೈ ಆಗಬೇಕು. ಇಷ್ಟು ಫ್ರೈ ಆದಮೇಲೆ ನಾವು 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ತೊಗೊಳ್ಳಿ. 1 kg ಅಷ್ಟು ಮಟನ್ನ ನೀಟಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಸ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ದಪ್ಪ ಕಟ್ ಮಾಡಿಸ್ಕೋಬೋದು. ಇಲ್ಲಿ ಕುರಿ ಮಟನ್ ತೊಗೊಂಡಿರೋದು ನಾವು. ಸ್ವಲ್ಪ ಚರ್ಬಿನೂ ಹಾಕ್ಸಿದ್ದೀವಿ ಜಾಸ್ತಿ, ನೀವು ಬೇಕು ಅಂದರೆ ಹಾಕ್ಸ್ಬೋದು, ಇಲ್ಲಾಂದ್ರೆ ಇಲ್ಲ. ಮಟನ್ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕೊಳ್ಳಿ. ಅರಿಶಿಣದ ಪುಡಿನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಳ್ಳಿ, ಇಲ್ಲಾಂದರೆ ಅದೇ ಕಲರ್ ಜಾಸ್ತಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇಲ್ಲ 1 ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ಅಷ್ಟು, ಎಷ್ಟು ಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೊಳ್ಳಿ. ಯಾಕಂದರೆ ಮಟನ್ ಒಳಗಡೆ ಉಪ್ಪೆಲ್ಲ ಇಳಿಯೋದಕ್ಕೋಸ್ಕರ ಇವಾಗಲೇ ಉಪ್ಪು ಹಾಕೋಬೇಕು. ಅದಕ್ಕೋಸ್ಕರ ನಾನು 1 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿಣ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆ ಇಲ್ಲಾಂದರೆ ಕುಕ್ಕರ್ ಮುಚ್ಚಳನ ಯಾವುದೇ ಆದರೂ ಪರವಾಗಿಲ್ಲ, ಮುಚ್ಚಿಬಿಟ್ಟು ಅದನ್ನು ಬೇಯೋಕೆ ಬಿಡಬೇಕು ಚೆನ್ನಾಗಿ. ಅದರ ನೀರಿನ ಅಂಶ ಎಲ್ಲ ಹೋಗಬೇಕು ಮಟನಲ್ಲಿರೋದು, ಅಲ್ಲಿ ತನಕ ಬೇಯೋಕೆ ಬಿಡಿ. ಇವಾಗ ಒಂದು 5ರಿಂದ 10 ನಿಮಿಷ ಆಗಿದ್ದೆ, ಅಲ್ಲಿ ತನಕ ಬೇಯೋಕೆ ಬಿಡಿ. ನೋಡಿ, ಒಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ತುಂಬಾ ಕಮ್ಮಿಯಾಗಿ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಅದಾದಮೇಲೆ ರುಬ್ಕೊಂಡಿರ್ತೀವಲ್ವ ಮಸಾಲೆ ಹಾಕೊಳ್ಳಿ. ಮಸಾಲೆನ ಫುಲ್ಲು ನುಣ್ಣಗೆ ರುಬ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ನೋಡಿ, ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ. ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಬಿಟ್ರೆ ಚಾಪೀಸು ಸ್ವಲ್ಪನೂ ಚೆನ್ನಾಗಿರೋದಿಲ್ಲ. ಅದರಿಂದ ಮಸಾಲೆನ ತರಿಯಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡಾದ್ಮೇಲೆ ಇವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆದಾದ್ಮೇಲೆ ಮಟನ್ಗೆ ಹಾಕೊಳ್ಳಿ. ಅದನ್ನು ಮಸಾಲೆನ ಮಟನ್ಗೆ ಹಾಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕೊಳ್ಳಿ. ಅದ್ರ ಜೊತೆಗೆ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ ಫಸ್ಟು. ನಿಮಗೆ ಸ್ವಲ್ಪ ಜಾಸ್ತಿ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅಥವಾ ನಮಗೆ ಇಲ್ಲ ಸ್ವಲ್ಪ ಫ್ರೈ ಥರ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸಾಕು. ಚಪಾತಿಗೆಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ. ಇವಾಗಲೇ ರುಚಿ ನೋಡ್ಕೊಳ್ಳಿ. ಅಕಸ್ಮಾತ್ ಸಪ್ಪೆ ಏನಾದ್ರು ಇದ್ದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋಕೆ ಬಿಡಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ವಿಜಿಲ್ ಕೂಗಿಸ್ಕೊಳ್ಳಿ. ನಾನು ಇಲ್ಲಿ ಎಳೆ ಮಟನ್ ತೊಗೊಂಡಿರೋದ್ರಿಂದ ಒಂದು 4 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ನೀವೇನಾದರೂ ಬೆಳೆದಿರೋ ಮಟನ್ ತೊಗೊಂಡಿದ್ರೆ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊಳ್ಳಿ. ಯಾಕಂದರೆ ಗೊಜ್ಜೆಲ್ಲ ಆಗಬೇಕಲ್ಲ ಒಳಗಡೆ, ಮತ್ತು ಮಟನ್ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಒಂದು 5ರಿಂದ 6 ಕೂಗಿಸ್ಕೊಳ್ಳಿ. ನೀವು ಏನಾದ್ರು ಬೆಳ್ತಿರೋದು ತೊಗೊಂಡಿದ್ರೆ. ನೋಡಿ, ಕುಕ್ಕರು 4 ಸಲ ಕೂಗಾಗಿದೆ. ಕುಕ್ಕರೆಲ್ಲ ಫುಲ್ಲು ಆರಿದ್ಮೇಲೆ ಓಪನ್ ಮಾಡಿ. ನೋಡಿ, ಓಪನ್ ಮಾಡಿದ್ಮೇಲೆ ಗೊಜ್ಜು ತುಂಬ ಚೆನ್ನಾಗಾಗಿದೆ ಚಾಪ್ಸು. ಮತ್ತು ಫುಲ್ಲು ಚೆನ್ನಾಗಿ ಬೆಂದಿದೆ. ಮಟನ್ ಕೂಡ ಫುಲ್ಲು ಸಾಫ್ಟಾಗಿ ಬೆಂದಿದೆ.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.